ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಿದೆ. ನೀವು ರಾಜಕೀಯವಾಗಿರ್ಬೋದು, ಆದರೆ ಇದು ಧಾರ್ಮಿಕವಾಗಿ ಕೆಲವರು ಎಂಟ್ರಿ ಆಗಿರ್ತಕ್ಕಂಥದ್ದು ಬೇರೆ ಸಂದೇಶ ಕೊಡ್ತಾರೆ. ಏನೆಲ್ಲ ಸಂದೇಶ ಫಿಕ್ಸ್ ಮಾಡಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಆಗಿದೆ. 2 ಕ್ಷೇತ್ರ CM ಅವರು ಹೇಳಿದ್ದಾರೆ 2 ಕ್ಷೇತ್ರ ಗೆಲ್ತೀವಿ ಅಂತ. ನಿಮಗೆ ವಿಶ್ವಾಸ? 2 ಕ್ಷೇತ್ರಗಳಲ್ಲಿ ನಾವು ಗೆಲ್ಲಂತೂ ವಿಶ್ವಾಸ ಇದೆ. ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತವೆ. ನಾವು 2 ಕ್ಷೇತ್ರದಲ್ಲಿ ಗೆಲ್ತೀವಿ. 4ನೇ ತಾರೀಕು ಆದಮೇಲೆ ನೀವು ಮತ್ತೆ ಇನ್ನೊಂದೇನು ಅಂದರೆ ಈ ಥರದ ಕ್ರಮ ಇದೆಯಲ್ಲ ಸರ್, ಇದು ಸಮುದಾಯದೊಳಗೆ ದೊಡ್ಡ ಮಟ್ಟದ ಸಂಶಯಗಳು ಹುಟ್ಟುಹಾಕಿದೆ ಅನ್ನೋದೆಲ್ಲ ಅವರ ಒಟ್ಟಾರೆ ಅಭಿಪ್ರಾಯ ಸರ್. ಅದೆಲ್ಲ ತೀರ್ಮಾನಗಳು ಪಾರ್ಟಿ ಹೈಕಮಾಂಡ್ ಇದೆಲ್ಲ ಈ ತೀರ್ಮಾನಗಳು AICC ಮಾಡಿದೆ. ಅದರಿಂದ AICC ಮಾಡಬೇಕಂತ ಹೇಳಿದ್ರೆ ಅದೆಲ್ಲ ನೋಡಿ ಮಾಡ್ತಾರೆ. ಅದರಿಂದ ಯಾರ ಬಗ್ಗೆಯೂ ನಾವು ಸಂಶಯ ಹೇಳಿಲ್ಲ, ಯಾರ ಬಗ್ಗೆ ಕಂಪ್ಲೇಂಟ್ ಕೂಡ ಹೇಳಿಲ್ಲ. ಯಾರ AICC ಎಲ್ಲ ಹೋಗ್ತಾ ಇದ್ದಾರೆ. AICC ಜನಸಂಖ್ಯೆ ಇಂಡಸ್ಟ್ರಿ ಡೆವಲಪ್ಮೆಂಟಲ್ಲಿ ಅಭಿಷೇಕ್ ಸುಮಾರು ಬಂದು 20 ದಿವಸ ಅಲ್ಲೇ ದಾವಣಗೆರೆಯಲ್ಲಿ ಬಹುಶಃ ಏನೋ ರಿಪೋರ್ಟ್ ಕೊಟ್ಟಿರ್ಬೋದು. ಯಾಕೆ ರೋಡಿಗೆ ಈ ಸ್ವಾಮೀಜಿಗಳು ಅಂತ ಒಂದು ದೊಡ್ಡ ಮಟ್ಟದ ಧರ್ಮಗುರುಗಳು ರೋಡಿಗೆ ಬಂದ್ರು, ಕರ್ಕೊಂಡು ಬಂದ್ರೆ ಅವರಾಗೆ ಬಂದರು ಅಂತ ಅನಿಸ್ತದೆ ಸರ್. ಬಹಿರಂಗ ಹೇಳಿಕೆ ಅದು ನಾನು ಎಲ್ಲೂ ಇದು ಭಾಳ ಬೇರೆ ಸಂದೇಶಗಳನ್ನು ಕೊಡ್ತಾ ಇದೆ ಸರ್. ಯಾವ ಸಂದೇಶ ನಮ್ಮ ಪರವಾಗಿ ಇದ್ದಾರೆ. ಯಾವುದೇ ಅಸಮಾಧಾನ ಇಲ್ವಾ ಸರ್ ನಿಮ್ಮ ಸಮುದಾಯದಲ್ಲಿ? ಡ್ಯಾಮೇಜ್ ಆಗಿದೆ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು CM ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಎಫೆಕ್ಟ್ ಆಗಿದೆಯಾ? ಜಮೀರ್ ಅವರ ಅಸಮಾಧಾನ